ಈ ಸರ್ತಿ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ನಾನು ಸ್ವಲ್ಪ ದೂರದಲ್ಲಿ ಕವರ್ ಆಗಿರ್ತೀನಿ. ರಾತ್ರಿ 11 ಗಂಟೆ ಹೊತ್ತಿಗೆ ಇಲ್ಲಿಗೆ ಊಟಕ್ಕೆ ಬರ್ತಾನೆ. ಜೊತೆಲಿ 4 ಹುಡುಗರು ಇರ್ತಾರೆ. ಬಾಲ, ಇದೇ ನಿನಗೆ ಲಾಸ್ಟ್ ಚಾನ್ಸ್. ಏ ರಜ್ಜೋ, ಸರ್ ಆರ್ಡರ್ ಹೇಳ್ತೀರಾ? 2 ಕೋಲ್ಡ್ ಕಿಂಗ್ ಸೈಜ್ ಬಿಯರ್, 2 ಪ್ಲೇಟ್ ಬೋನ್ಲೆಸ್ ಚಿಕನ್ ಟಿಕ್. ಓಕೆ ಸರ್. ಏನನ್ಸುತ್ತೆ? ಅನ್ಸೋದೇನು, ಬಂದ್ರೆ ಮುಗ್ಸದೆ. ಹೌದಾ? ಥತ್ ಸರಿ ಬಿಡು, ಅದ್ಯಾವತ್ತು ಅವನ್ ನಸೀಬ್ ಮುಗಿಯುತ್ತೋ ನೋಡೋಣ. ಶಂಕರ, ಏನು ಪ್ರಸಾದೆ? ಇವತ್ತು ಆಪರೇಷನ್ ಆಫ್ ಅಂತ ಹೇಳ್ಬಿಡು. ನಿನ್ ಚಿರತೆಗೆ 4 ಹುಡುಗರು ಸಾಕು ಅಂದವನು 20 ಹುಡುಗರನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ನಿನ್ ಚಿರತೆ ಗನ್ ತೆಗಿಯೋದ್ರೊಳಗೆ ಅದುಮ್ಕೊಂಡ್ಬಿಡ್ತಾರೆ ಅಷ್ಟೇ. ಏಯ್ ಹೊಡ್ರಾ. ಪ್ರಸಾದೆ, ಹೇಳೋ ಶಂಕರ. ಆ ರಜ್ಜು ಫೋನ್ ಆಫ್ ಮಾಡ್ಕೊಂಡಿದ್ದಾನೆ. ಬಾಲನ್ ಫೋನು ಹೆಂಗೆ ಸೌಂಡ್ ಬರ್ತಾ ಇದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇಂಥ ಕೆಲಸದ ಟೈಮ್ನಲ್ಲೂ ಯಾವಳ ಜೊತೆ ಮಾತಾಡ್ತಾ ಇದ್ದಾನೋ? ನಾನ್ ಕನ್ಸ್ ಬಗ್ಗೆ ಹೇಳ್ತಿದ್ರೆ ನೀನ್ ಬೇರೆ ಏನೋ ಕೇಳ್ತಾ ಇದ್ಯಾ? ಫೋನ್ ಆಫ್ ಮಾಡು, ಫೋನ್ ಕಟ್ ಮಾಡು. ಮಂಜಣ್ಣ, ಮೊದಲು ಡೌಟ್ ಪಡೋದು ಬಿಡು. ಏನಾಯ್ತು ಅಂದ್ರೆ 4 ಜನ ಬರ್ತಾರೆ ಅಂದ್ರು. ಇಲ್ಲಿ ನೋಡಿದ್ರೆ 20 ಜನಕ್ಕೆ ಮೇಲ್ ಬರ್ತಾ ಇದ್ರಲ್ಲ ಬಾಲ. ಯಾವ 20 ಜನ ಅಂತೆ? 20 ಜನ ಅಂದ್ರೆ ಬಸ್ಸಿಂದ ಜನ ಇಳಿತಿದ್ದಾರೆ ಅಂದ ರಜ್ಜು. ಒಂದ್ ನಿಮಿಷ ಫೋನ್ ಮಾಡ್ತೀನಿ ಚಿನ್ನ. ಅದಕ್ಕೆ ನಾನು ನಿನ್ನ ನಂಬ್ಕೊಂಡ್ರು. ಯಾರೋ ನೀನು? ಬಾಂಬೆ ವಾಲೆ ಸಾಬ್, खाना खाने के लिए आए, अभी चले जाएंगे. ಬಾಸ್ ಬಂದಿದ್ದಾರೆ, ಬೇಗ ಊಟ ಮಾಡ್ಕೊಂಡು ಕಳ್ಸ್ಕೊಳ್ತಾ ಇರ್ಬೇಕು. ಹಲೋ, ಬಿಲ್ ಇಸ್ಕೊಂಡು ಎಲ್ಲ ಕಳಿಸ್ತಾ ಇರಲ್ಲ. ಆಯ್ತಣ್ಣ. ಹಲೋ ಅಲ್ಲ, ಎಷ್ಟೊತ್ತಿನಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಹೆಂಗೆ ಸೌಂಡ್ ಬರ್ತಾ ಇದೆ? ದೊಡ್ಡವ್ರು ಹೇಳಿದ್ದಾರೆ ಇವತ್ತು ಆಪರೇಷನ್ ಆಫ್. ಹೊಟ್ ಬಾ. ಏಯ್, ಏನ್ ಮಕ ನೋಡ್ತೀಯಾ? ಹೊಡ. ಯಾರ್ದು ಫೋನ್ ಬಾಲ? ಗುರುದು ತಾನೆ ಫೋನು. ಏನಂತೆ ಬಾಲ? ಏನಂದ್ರು? ಗಾಡಿ ಸ್ಟಾರ್ಟ್ ಮಾಡ್ಕೊಳಕ್ಕೆ ಎಷ್ಟೊತ್ತಾಗುತ್ತೆ? ಒಂದ್ಸರ್ತಿ ದೊಡ್ಡವ್ರ ಹತ್ರ ಮಾತಾಡ್ಬಿಡೋಣವಾ? ಚಿಟ್ಕೆ ಹೊಡೆಯೋದ್ರ ಕಡೆ ಹೋಗಿ ಗಾಡಿ ಸ್ಟಾರ್ಟ್ ಮಾಡು. ರಿಸ್ಕ್ ಅನ್ಸುತ್ತೆ. ಹೋಗಿ ಗಾಡಿ ಸ್ಟಾರ್ಟ್ ಮಾಡ್ಕೊಳ್ಳೋ ಬಾಲ. ಯೋ ರಮೇಶಪ್ಪ, ನನ್ ಜಮಾನ ನಡಿವಾಗ ನೀನ್ ಯಾವತ್ತು ಟೆನ್ಷನ್ ಆಗ್ಲೇಬೇಡ, ಆರಾಮಾಗಿರೋ. ಹೋಗಿ ಗಾಡಿ ಸ್ಟಾರ್ಟ್ ಮಾಡು. ಅವರ ಬಹುಕಾಲದ ಹಿಂಬಾಲಕರಾದ ಸ್ಲಂ ರಮೇಶ್ ಅಪ್ಪರವರು ಸಹ ಸ್ಪರ್ಧೆಯಲ್ಲಿರುವುದು ಅವರ ವೋಟ್ ಬ್ಯಾಂಕ್ಗೆ ಲಗ್ಗೆ ಹಾಕುವ ಸಾಧ್ಯತೆಗಳಿವೆ. ಕಂಗ್ರಾಚುಲೇಷನ್ಸ್ ಪ್ರಸಾದಿ, ಗೆದ್ದುಬಿಟ್ಟೆ ಬಿಡು ನೀನು. ಇನ್ ಯಾರು ನಿನ್ನ ಹಿಡಿಯಕ್ಕಾಗೋದಿಲ್ಲ. ಜೋಕ್ ಮಾಡ್ತಿದ್ದೀಯಾ? ಮಾಡು. ಆ ಡರ್ಟಿ ಫೆಲೋ ರಮೇಶ ಎಲೆಕ್ಷನ್ ನಿಂತ್ಕೊಂಡಿದ್ದಾನೆ. ನೀನೊಬ್ಬ ಯೂಸ್ಲೆಸ್ ಫೆಲೋ ತಂದು ನನ್ ತಲೆ ಕಟ್ಟಿದೆ. ಇಲ್ಲೊಬ್ಬ ಲೇಸಿ ಫೆಲೋ ಗರಡ್ಗಂಬ ತರ ನಿಂತ್ಕೊಂಡಿದ್ದಾನೆ. ಇನ್ನು ನಾನು ಉದ್ಧಾರ ಆದ ಹಾಗೆ ಗೆದ್ದ ಹಾಗೆ. ಯಾಕೆ, ನಿನಗಿನ್ನು ನ್ಯೂಸ್ ಗೊತ್ತಾಗಿಲ್ವಾ? ಏನ್ ನ್ಯೂಸು? ಹೋದ್ನಲ್ಲ ಮಂಜ,
ಶಾಂತು ಏನ್ ಹೇಳ್ತಿದ್ಯಾ? ನಾನು ಏನ್ ಕೇಳಿಸ್ಕೊಳ್ತಾ ಇದ್ದೀನೋ ಅದನ್ನೇ ಹೇಳ್ತಿದ್ಯಾ ನೀನು? ಹೌದಪ್ಪ, ಮಂಜ ಹೋದ. ಏ ಶಂಕರ, ಈ ಶಾಂತು ಏನೇನೋ ಹೇಳ್ತಾ ಇದ್ದಾನೆ, ಸ್ವಲ್ಪ ಕೇಳಿಸ್ಕೊಂಡು ಹೇಳು ನನಗೆ ಸರಿಯಾಗಿ. ಶಾಂತು, ಮಂಜ ಹೋದ. ಹೌದಾ? ಇದು ಡಿಪಾರ್ಟ್ಮೆಂಟ್ ಮೆಸೇಜು. ಡಿಪಾರ್ಟ್ಮೆಂಟ್ ಮೆಸೇಜಾ? ಪ್ರಸಾದೆ, ಬಾಲ ಬಾಲ. ಬಲ ಬಾ ಬಾ ಬಾ, ಬೇಡಣ್ಣ ಪರವಾಗಿಲ್ಲ. ಕೂತ್ಕೋ. ಶಂಕರ, ತಾಕತ್. ಕೂತ್ಕೋ. ಏ ರಜ್ಜು, ನಿಂಗ್ ಬೇರೆ ಹೇಳ್ಬೇಕಾ? ಕೂತ್ಕೋ ಕೂತ್ಕೋ. ನೀನು ನೀನು ಆರ್ಡಿನರಿ ಅಂತೂ ಅಲ್ಲ, ಚಿರತೆ. ನಾನು ಚಿರತೆ ನೀನು. ಆ ಚಿರತೆ ಚಿರತೆ. ರಜ್ಜು ಅಣ್ಣ, ರಜ್ಜು, ರಜಾಕ್, ಮೆಂಟಲ್ ರಜಾಕ್. ನಮ್ ಚಿರತೆಗೆ ಒಳ್ಳೆ ಜೋಡಿ. ತಗ ಏ ಕುಡಿಯಲ್ಲಣ್ಣ, ತಗೋ. ನಿಮ್ ಮುಂದೆ ಕುಡಿಯಕ್ ನಾಚಿಕೆ ಆಯ್ತದೆ. ಏಯ್, ಇವತ್ತು ನಮ್ ಜೊತೆ ನೀನು ಸೆಲೆಬ್ರೇಟ್ ಮಾಡ್ಲೇಬೇಕು. ಹ್ಮ್ ಹ್ಮ್. ಏಯ್, ತಗ ತಗ. ಬಾಲ, ನೀನೆಲ್ಲಿದೀಯ? ಹಾಸ್ಟೆಲ್ ಅಲ್ಲಿ ಇದ್ದೀನಣ್ಣ. ಈಗೆಲ್ಲಿದೀಯಾ? ಹ್ಮ್ 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 ಅಲ್ಲ, ಇಲ್ಲಲ್ಲ. ಇವತ್ತಿಂದ ನೀನು ಈ ಪ್ರಸಾದ್ ನಾಯಕ್ ಎದೆಯಲ್ಲಿದೀಯ? ಎಲ್ಲಿದೀಯ ಹೇಳೋ? ಬಲ, ಮುಂದೆ ನಾನು ಚೀಫ್ ಮಿನಿಸ್ಟರ್ ಆಗ್ಲಿ, ಪ್ರೈಮ್ ಮಿನಿಸ್ಟರ್ ಆಗ್ಲಿ, ಇದೇ ನಿನ್ನ ಜಾಗ. ಏನ್ ಬಲ? ಸರ್, ಎಲ್ಲಿದ್ಯಾ? ದೊಡ್ಡವ್ರ ಹತ್ರ ಇದ್ದೀನಿ ಸರ್. ಆಮೇಲೆ ನೀನೇ ಮಾಡು. ಆಯ್ತು ಸರ್. ಯಾರು ಮಾಡಿದ್ದು? ಅದೇ ಶಾಂತಾರಾಮ್ ಸಾಹೇಬ್ರಣ್ಣ. ಶಾಂತುನ ಸಾಹೇಬ್ರು ಅಂದ್ಯಾ? ಶಾಂತಾರಾಮ್ ಸಾಹೇಬ್ರು? ನನ್ನ ಎದಲ್ಲಿರೋ ನೀನು ಯಾರನ್ನು ಸಾಹೇಬ್ರು ಅನ್ಬಾರ್ದು. ಅಯ್ಯೋ. ನೋ, ಶಾಂತು, ಏ ಶಾಂತು ಅನ್ಬೇಕು. ಅಣ್ಣ ಅಣ್ಣ, ಸಾಹೇಬ್ರು ನಂಗೆಲ್ಲ ಅಣ್ಣ. ನನ್ ಮನ್ಸಿಗೆ ನೆಮ್ಮದಿರಲ್ಲ. ನನ್ ಫೋನಲ್ಲೇ ಫೋನ್ ಮಾಡಿ. ದಯವಿಟ್ಟು ಬೇಡ, ನಿಮ್ ಕಾಲ್ ಮುಗಿತೀನಿ ಅಣ್ಣ. ಅಣ್ಣ ಬೇಡ ಅಣ್ಣ. ಹಲೋ ಶಾಂತು, ಏನೋ? ಶಾಂತು, ಹೇಳೋ. ನೀನು ನಮ್ ಬಾಲಂಗಿ, ನನ್ ಎದೆಲಿರೋ ಬಾಲಿಗೆ. ಹಾ. ಅಂಡರ್ಸ್ಟ್ಯಾಂಡ್? ಏಯ್, ಕೊಡ್ತೀನಿ. ಜಾಸ್ತಿ ಗುಂಡಾಕ್ಬಿಟ್ಟಿದ್ಯಾ? ಮಾತಾಡು. ಶಾಂತು ಅನ್ನು, ಶಾಂತು ಅನ್ನು ಅನ್ನು. ತಗೊಳ್ಳಿ ಆ? ಶುಕ್ಲಾ ಫೋನು. ಯಾವ ಶುಕ್ಲಾಚಾರ್ಯ? ತಗೊಂಡ್ ಮಾತಾಡಿ. ಸರ್, ಬಲ, ದೊಡ್ಡವ್ರು ತುಂಬಾ ಎಮೋಷನಲ್ ಆಗಿದ್ದಾರೆ. ಡೋಂಟ್ ವರಿ. ಒಂದ್ ಕೆಲಸ ಮಾಡು, ನೀವ್ ಹೆಂಗ್ ಹೇಳಿದ್ರು ಹಂಗೆ ಹೇಳ್ದೆ ಅಂತ ಹೇಳಿ ಅರ್ಧ ಗಂಟೆಲಿ ನಮ್ಮ ಮಾಮೂಲಿ ಜಾಗ ಬಂದ್ಬಿಡು. ಅರೇಂಜ್ ಮಾಡಿ. ಓಕೆ? ಸರಿ ಸರ್. ಸರಿ. ಎಸ್, ಆಗ್ಬೋದು. ಯು ಕ್ಯಾನ್ ಕಮ್. ಏನಂದೆ? ಅದು ನೀವ್ ಹೇಳ್ದಂಗೆ ಹೇಳಿದ್ದೀನಿ ಅಣ್ಣ. ನಾನು ಹೇಳ್ದಂಗೆ ಹೇಳಿದೀಯಾ? ಹ್ಮ್ ಶಂಕರ, ಇವನು ಬಾಲ, ಸ್ಲಂ ಬಾಲ ಅಲ್ಲ, ಬೆಂಗಳೂರು ಬಾಲ. ಬಾಲಣ್ಣವ್ರೆ ಅನ್ನು ಅನ್ನು. ಪಾಲನವ್ರೆ, ಗುರು, ಈಗ ಹೊರಡಿ. ದೊಡ್ಡವರು ಮಲಗೋ ಹೊತ್ತಾಯ್ತು. ಹೊರಡೋದು ಅಂದ್ರೆ ಬರಿಗೇಲ್ ಕಳಿಸ್ತೀಯ? ಬ್ಯಾಗ್ ತಗೊಂಬ, ಹೋಗೋ ಹೋಗೋ. ಶಂಕರಂಗೆ ಇದು ಚಿಕ್ಕದು. ತಗೊಳ್ಳಿ ಬಲ, ತಗೋ. ಇಂಥವು ನಿನಗಿನ್ನೂ ಸಾವಿರಾರು ಸಿಗ್ತವೆ. ತಗೊಳ್ಳಿ.
ತಗೊಳ್ರಪ್ಪ, ಇಟ್ ಇಸ್ ಯುವರ್ಸ್. ಕೊಡ್ತೀನಣ್ಣ. ಅಣ್ಣ ಬಾಲಂದು ಗಡಿಪಾರು. ಗಡಿಪಾರ್ ಬಾಲಣ್ಣವ್ರನ್ನ ಗಡಿಪಾರ್ ಮಾಡಿದವ್ರನ್ನ ಗಡಿಪಾರ್ ಮಾಡ್ಬಿಡ್ತೇವಿ. ಇನ್ ದಿ ನೇಮ್ ಆಫ್ ಗಾಡ್. ಎಲೆಕ್ಷನ್ ಮುಗಿದ್ಬಿಡ್ಲಿ. ನೋ ಗಡಿಪಾರ್, ಹ್ಮ್. ಓನ್ಲಿ ಬಾರ್. ಎಸ್ ಎಸ್, ಬಾಯ್ ಬಾಯ್. ನೋ ಗಡಿ. ಅಂತೂ ನಿಯತ್ತಾಗಿ ಅನ್ಕೊಂಡಿದ್ದ ಕೆಲಸ ಮಾಡಿ ಮುಗಿಸ್ಬಿಟ್ರಿ. ಇನ್ನು ನಿಮ್ಮನ್ನು ಹಿಡಿಯೋದಕ್ಕೆ ಯಾರ ಕೈಲೂ ಆಗೋದಿಲ್ಲ. ಆದ್ರೆ ನಿಮ್ಮ ಬುದ್ಧಿ ನಿಮ್ಮ ಕೈನಲ್ಲಿರಲಿ. ನಿಮ್ಮ ಫೀಲ್ಡ್ ನಲ್ಲಿರೋರು ದೊಡ್ಡ ಗೋಳೇನ್ ಗೊತ್ತಾ? ತಲೆಯಲ್ಲಿ ಬುದ್ಧಿ ಇರೋದಿಲ್ಲ, ಕಳಕ ಬೀಜ ಇರ್ತದೆ. ಹುಷಾರಾಗಿ ಜೇಡಿ, ಗೊತ್ತಾಯ್ತಾ? ನಿಮ್ಮ ಗ್ಯಾಂಗ್ ಮಂತ್ರ ಒಂದೇ ಆಗಿರ್ಬೇಕು ಕಣ್ರೋ. ಚೆನ್ನಾಗಿ ದುಡ್ಡು ಮಾಡಿರೋರ್ನ ನೆಮ್ಮದಿಯಾಗಿರಕ್ ಬಿಡಬೇಡಿ. ಮಂಜುನ್ ಕೊಲೆ ಕೇಸಲ್ಲಿ ಹುಡುಗರು ಫಿಟ್ ಆಗೋವರೆಗೂ ನೀವು ಸ್ವಲ್ಪ ಹುಷಾರಾಗಿರಿ. ಆಯ್ತು ಸರ್. ಸಾಬ್, ನಾವು ನಿಮ್ಗೆ ಏನಾದ್ರೂ ಪ್ರೆಸೆಂಟ್ ಮಾಡ್ಬೇಕು ಅಂತ. ಮುಜೆ ಕ್ಯೂರೆ ಸರ್, ನಾವು ನಿಮ್ಗೇನ ಕೊಟ್ಟರೆ ನಮಗೂ ಖುಷಿ ಸರ್. ದೊಡ್ಡವರು ದೊಡ್ಡ ಬ್ಯಾಗ್ನೇ ಕೊಟ್ಟಂಗಿದೆ. ನಮ್ಮ ಹುಡುಗರು ನೀವು ಚೆನ್ನಾಗಿ ಬೆಳಿಬೇಕು. ನನ್ನ ವೈಫು ಒಂದು ಹೊಸ ಕಾರ್ ತಗೋಬೇಕು ಅಂತ ಹೇಳ್ತಾ ಇದ್ರು. ಅಯ್ಯೋ, ನಾಳೆ ನಾವು ದುಡ್ಡು ಕಟ್ಬಿಡ್ತೀವಿ ಬಿಡಿ ಸರ್. ಹಾ ಸಾಬ್. ರಜು, ಶಬ್ಬು ಶಾದಿನ ತುಂಬಾ ಜೋರಾಗಿ ಮಾಡೋಣ ಕಣೋ. ಅಮ್ಮಿಗೆ ಹೇಳು, ಒಳ್ಳೆ ಹುಡುಗನ ಹುಡ್ಕೋದಿಕ್ಕೆ. ಇಲ್ಲ, ಏನು ಮಾಡಿದ್ರು ಅರ್ಥ ಆಗೋಲ್ಲ. ಒಂದ್ ಲೆವೆಲ್ ವರ್ಗು ಬಿಗಿ ಆಗಿರ್ತಾನೆ, ಆಮೇಲೆ ಫುಲ್ ತಲೆ ಮೇಲೆ ಕೂರಿಸ್ಕೋತಾನೆ. ನಮ್ಮವನು ನಮ್ಮ ಜೊತೆಲಿ ಓದ್ ಬೆಳೆದವನು ಅಂತ ನಾವು ನಿನ್ನ ಹತ್ರ ಗುಲಾಮ್ರ ತರ ಕೆಲಸ ಮಾಡ್ತಾ ಇದ್ರೆ ನೀನ್ ನಮ್ಮನ್ನ ಯಾವನೇ ಅವನಿಗೂ ಗುಲಾಮ್ರಾಗಿ ಮಾಡ್ತೀಯಾ? ಅಯ್ಯೋ ನಿಂದಿರ್ಲಿ ಶಾಂತು, ಹೆಂಡತಿ ಮಕ್ಳು 100 ಬಿಟ್ಟು ಇವನು ಚಾಕ್ರಿ ಮಾಡ್ಕೊಂಡಿದೀನಿ. ನನ್ನ ಕೈಲಿ ಎದುರಿಗೇನೆ ಬಾಲಣ್ಣ ಬಾಲಣ್ಣ ಅನ್ಸುದಪ್ಪ. 2 ಸಲ ಬಾಲಣ್ಣ ಅಂತ ಅನ್ನಿಸ್ಲಿಲ್ಲ, ಒಂದೇ ಸಲ ಅಲ್ವೇನಾ? ಅವನು ಆ ಸ್ಲಂ ಬಾಲ 4 ಸಲ ನನ್ನ ಕೈಯಲ್ಲಿ ರುಬ್ಬಿಸ್ಕೊಂಡವನೆ. ಅಂತವನ್ ಕೈಯಿಂದ ನನ್ನನ್ನ ಶಾಂತು ಅಂತ ಹೇಳಿಸ್ತೀಯಲ್ಲ, ಏನ್ ಹೇಳಿ? ಆಯ್ತಪ್ಪ, ಆಯ್ತು. ಇನ್ನೊಂದ್ಸಲ ಈ ತರ ಲೂಸ್ ಆಗಿ ಬಿಹೇವ್ ಮಾಡೋದಿಲ್ಲ. ಅದು ನಾವು ಆಗಲ್ಲ ಬೇಡ ಅಂದಾಗ್ಲೂ ಹುಡುಗ ಕೆಲಸ ಮುಗಿಸ್ಬಿಟ್ಟಲ್ಲ, ನಂಗೆ ಬಹಳ ಬಹಳ ಕಿಕ್ ಕೊಟ್ಬಿಡ್ತು. ಬಿಡ್ರಪ್ಪ, ಇನ್ ಎಲೆಕ್ಷನ್ಗೆ ರೆಡಿ ಆಗೋಣ. ಹುಡುಗರನ್ನ ಯಾವ ಸರೆಂಡರ್ ಮಾಡಿಸ್ತೀವಿ ಶಂಕರು? ಇನ್ನು 4 ದಿನದಲ್ಲಿ. ಬಾಲ ಶೂಟ್ ಮಾಡಿದ ಗನ್ನು ಕೊಟ್ರು, ನನ್ನ ಹತ್ರನೇ ಇದೆ. ಒಂದ್ ಕೆಲಸ ಮಾಡಿ ಶಂಕರು, ಹಾ, ಸರೆಂಡರ್ ಆಗೋ ಹುಡುಗರ ಕನ್ನಲ್ಲಿ ಲೋಕಲ್ ಗನ್ ಕೊಟ್ಬಿಡು. ಶುರುವಾಯ್ತು ಬೆಳಿಗ್ಗೆನೆ ಬರೀ ಮೇಕಪ್ ದ ಕೆಲಸ. ಲೈ, ಆ ವಾಷಿಂಗ್ ಪೌಡರ್ ನಿರ್ಮ ಹಾಕೊಂಡು ನಿನ್ ಮಕ ತೊಳೆದ್ಬಿಡ್ಲಾ, ಬೆಳಿಗಾಗೋಯ್ತೀಯ. ಅಲ್ಲ ಕಣ, ನಾವು ಆ ಮಂಜಿನ ಎತ್ತರ ಏನನ ಮಿಸ್ ಆಗೋಗಿದ್ರೆ ನಮ್ ಗತಿ ಏನಾಗೋದು ಅಂತೀಯ? ಏನಾಗ್ತಿತ್ತು ಅಂದ್ರೆ, ನೀನ್ ಹಿಂಗ್ ದಬಾಕೊಂಡ್ ಮಲ್ಕೊಂಡು ನನ್ನ ಈ ಪ್ರಶ್ನೆ ಕೇಳ್ತಿರ್ಲಿಲ್ಲ. ನನ್ ಕೈ ಲಕ್ಷ ಲಕ್ಷ ರೂಪಾಯಿ ಎಣಿಸ್ತಿರ್ಲಿಲ್ಲ. ಹಂಗಂತೀಯ? ಲವ್, ಕೈಯಲ್ಲಿ ಕಾಸೈತೆ, ಬೆಂಗಳೂರೇ ನಮ್ದಾಗೈತೆ. ಮಸ್ತಿ ಮಾಡೋಣ ಅನ್ನೋದ್ ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಮಾತಾಡ್ತಿರ್ತೀಯ. ಜಡಲೈ, ಏಯ್, 4 ದಿನ ಯಾರ ಕಣ್ಗೂ ಬೀಳ್ಬೇಡ ಅಂತ ಸಾಹೇಬ್ರು ಹೇಳವ್ರೆ. ಸಿಕ್ಕಾಕೊಂಡ್ರೆ ಫುಲ್ಲ ಮುಕ್ಕೊಂಡ್ಬಿಡ್ತಾರೆ. ಅದು ಸರಿ, ಏನ್ ಮಾಡೋಣ ಅಂತೀಯ ಇವಾಗ? ನಾನು ಬಾಡಿ ಮಸಾಜ್ ಮಾಡಿಸ್ಕೊಳಕ್ ಹೋಗ್ತಾ ಇದ್ದೀನಿ. ಹೆಂಗಿರುತ್ತೆ ಗೊತ್ತಾ? ಹುಡುಗಿರು ಕಣೋ ಮಸಾಜ್ ಮಾಡೋದು. ಬಾಡಿ ಮಸಾಜ್? ಹ್ಮ್, ಅದು ಹುಡುಗಿರು. ನಡಿಲಿ ನಡಿಲಿ, ನೀನು ಬಾ ನನ್ ಜೊತೆ. ಬಾಡಿ ಮಸಾಜು, ಅದು ಎಣ್ಣೆಕ್ಳು ಬೇರೆ ಮಾಡೋದು ಅಂತೀಯಾ? ಆಗಬಹುದು. ಏ, ಮಲ್ಲಿಗೆ ಗೊತ್ತಾಗ್ಬಿಟ್ರೆ? ಮಲ್ಗೆಗೆ ಹಾ, ನೀನ್ ಹೇಳ್ಬೇಕು ಇಲ್ಲ ನಾನ್ ಹೇಳ್ಬೇಕು. ಇಬ್ರು ಹೇಳ್ದೆ ಇದ್ರೆ ಗೊತ್ತಾಗದ ಹೆಂಗೆ? ಅದು ಸರಿ ಜಡ ನಡಿಯಲ್ಲ. ಅದ್ಯಾವ ಮಸಾಜ್, ಅದ್ಯಾವ ಹುಡುಗಿರ್ ಮಾಡ್ತಾರೋ ನೋಡೇ. ಅದು
ಅಯ್ಯಪ್ಪ ನಾನ್ ಬರಲ್ಲಪ್ಪ. ಆ? ಯಾಕೆ ಇದ್ದಕ್ಕಿದ್ದಂಗೆ ಐ, ಏಯ್ ಬಲ್ ನನ್ ಮಗ ಇದ್ದಂಗಿದ್ಯಾ ನೀನು. ಒಳ್ಳೆ ಟೈಮ್ ನೋಡಿ ಮಲ್ಗೆ ಕಿವಿಲ್ ಊದ್ ಬಿಡು. ಮಸಾಜ್ಗೆ ಹೋಗಿದ್ದ ಅಂತ ಚೊಪ್ಲಿ ಕಿತ್ತೋಂಗ್ ಹೊಡಿತಾಳೆ. ಏಯ್, ನಾ ಹೇಳ್ತೀನ? ನಿನ್ ನಂಬಕ್ ಆಗಲ್ಲಪ್ಪ. ಹೌದಾ? ಹೋಗಲೇ ನನ್ ಆಯ್ತ್ ಬಿಡು, ನಾವು ಬರ್ತೀನಿ. ನಾನ್ ನೋಡು ಯಾವನ ಅವನಿಗೆ ಇದ್ರಿಲ್ಲ ಇವ್ಳಿಗೆದ್ರಂಗ ಆಗೋಗ್ಬಿಟ್ಟೈತೆ. ಯವ್ವಾ, ಹೆಂಗೆ ಗಾಡಿ ದೊಡ್ಡವ್ರು ಕೊಡ್ಸಿರೋದ್ ಕಣವ, ದೊಡ್ಡದಾಗ ಓಡಾಡ್ಕೊಂಡಿರ್ಲಿ ಅಂತ. ಬಾರವಾ ಒಂದ್ ರೌಂಡ್ ಓಡಿಸ್ತೀನಿ ಬಾ. ನಂಗ್ ಬೇಡ ಕಣಪ್ಪ, ನಂಗ್ ಬೇಡ. ನೀನ ಮಲ್ಗೆನ್ ಕರ್ಕೊಂಡ್ ಹೋಗ. ಅವ್ವ ಜೊತೆ ನೀವು ಬನ್ನಿ. ಯವ್ವೋ, ಕುತ್ಕೊಂಡ್ ನೋಡು ಏರೋಪ್ಲೇನ್ ಹೋದಂಗ್ ಕರ್ಕೊಂಡ್ ಹೋಗ್ಬಿಡ್ತೀನಿ ನಿನ್ನ. ಹೋಗ್ ಟೈಮ್ ಬರ್ತದ, ಹೋಗ್ ಎತ್ತ ಗಾಡಿನ. ಅಲ್ಲ ಕಣೋ, ನನ್ ಮಾತ್ ಸ್ವಲ್ಪ ಕೇಳು. ಇಂತ 10 ಗಾಡಿ ಬೇಕಾದ್ರೆ ಇಸ್ಕೋ, ಆದ್ರೆ ಜೈಲ್ಗೆ ಹೋಗುವಂತ ಕೆಲ್ಸ ಮಾತ್ರ ಮಾಡ್ಬೇಡ ಕಣಪ್ಪ. ಈ ಜೀವ ನಿನ್ಗೋಸ್ಕರ ಕಾಯ್ತಾ ಇರ್ತದೆ ಕಣೋ. ಅವ್ವ ನಾನು ಇವಾಗ ತುಂಬಾ ದೊಡ್ಡದಾಗಿ ಬೆಳೆದಿದ್ದೀನಿ, ನೀ ಏನೇನೋ ತಲೆ ಕೆಡ್ಸ್ಕೋಬೇಡ. ಮಲ್ಗೆ ಹೇಳೆ ಒಂಚೂರು ರಜ್ಜು ತಗೊಂಡೋಗ್ ಬಿಡ ಅವನ್ನ. ಆಯ್ತು ನೀನು ಅಲ್ಲ ಮಲ್ಗೆ ಗಾಡಿ ಎತ್ಕೊಂಡ್ ಬನ್ನಿ. ನೀವ್ ಹೋಗೆ. ಕುಖ್ಯಾತ ಕೇಬಲ್ ಡಾನ್ ಭದ್ರಾವತಿ ಮಂಜನ ಹತ್ಯೆಯನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೋದಂಡರಾಂಪುರದ ಕಿಟ್ಟಿ ಗ್ಯಾಂಗಿನ 11 ಪಾತಕಿಗಳನ್ನು ಸ್ಪೆಷಲ್ ಸ್ಕ್ವಾಡಿನ ಮುಖ್ಯಸ್ಥರಾದ ಶಾಂತರಾಮರವರು ಮತ್ತು ಅವರ ತಂಡ ಚೆನ್ನೈನಲ್ಲಿ ಬಂಧಿಸಿ ತಂದಿದ್ದಾರೆ. ಕೊಲೆಗೆ ಬಳಸಿದ ಗನನ್ನು ಸಹ ವಶಪಡಿಸಿಕೊಳ್ಳಲಾಗಿದೆ. ನೀವು ಮುಂಜಾನೆ ಮುಗಿಸಿದ್ ನಾವೇ ಅಂತ ಪ್ರಚಾರ ಮಾಡದೆ ಹೋದ್ರೆ ಕೇಬಲ್ ದಂಧೆನ ಇನ್ಯಾರಾದ್ರೂ ಕೈಗೆ ಹಾಕೋತಾರೆ ಬಾಲಣ್ಣ. ಬಲ ಗುರು ಅದು ವಾಪಸ್ ಬಂದು ಅರ್ಧ ಇದ್ದೀನಿ ಗುರು. ನಾನೇ ನಿನಗೆ ಫೋನ್ ಮಾಡೋಣ ಅಂತ ಇದ್ದೆ. ಇಲ್ಲ ಗುರು, ಅದೇ ಕೇಬಲ್ ವಿಷಯ ಮಾತಾಡೋಣ ಅಂತ ಫೋನ್ ಮಾಡಿದೆ. ಆ? ಕೇಬಲ್ ಕೇಬಲ್ದಂತೆ ನಿನಗಲ್ದಲ್ಲೇ ಮತ್ತಿನ್ ಯಾರಿಗೆ ಹೋಗುತ್ತೆ? ಅಲ್ಲ ಗುರು, ಅವತ್ತು ಹೇಳಿದ್ರು ದೊಡ್ಡ ಹತ್ರ ಮಾತಾಡೋಣ. ಏ ಬೇಡ 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 ಬೇಡ, ಈಗತ್ ಬೇಡ. ದೊಡ್ಡವರು ನಿನ್ನನ್ನು ಇಲ್ಲಿ ಯಾವ್ದಲ್ಲಿ ಇಟ್ಕೊಂಡಿದ್ದಾರೆ ಗೊತ್ತಲ್ಲ ನಿನ್ಗೆ. ಗೊತ್ತು ಗುರು, ಆದ್ರೆ ಹುಡುಗರೆಲ್ಲ ಮೇಂಟೈನ್ ಮಾಡ್ಬೇಕಲ್ಲ. ಎಲೆಕ್ಷನ್ ಮುಗಿಯೋವರೆಗೂ ನಾವ್ಯಾರು ದೊಡ್ಡವ್ರಿಗೆ ಟೆನ್ಷನ್ ಕೊಡೋದು ಬೇಡ. ನಾಳೆ ಸಂಜೆ ಏನ್ ವಿಷಯ ಗುರು? 7 ಗಂಟೆಗೆ ನೀನು ದೊಡ್ಡವ್ರ ಮನೆ ಹತ್ರ ಬಂದ್ಬಿಡು. ಬಾಲ, ಬೆಂಗಳೂರು ಬಾಲ. ರಜ್ಜು, ಶಂಕರ, ಗಾರಿ. ಅಣ್ಣ ಏನವ? ಅಣ್ಣ ಇನ್ ಯಾವತ್ತೂ ಅವ್ರು ನಿಮ್ಮ ಎದುರಿಗೆ ನಿಲ್ಲೋದಿಲ್ಲಣ್ಣ. ನಾನ್ ಭಾಷೆ ತಗೊಂಡಿದ್ದೀನಿ ಅಣ್ಣ. ಈ ತಂಗಿ ಮುಖ ನೋಡ್ಕೊಂಡು ಅವ್ರು ಮಾಡಿದ ತಪ್ಪನ್ನ ಹೊಟ್ಟೆಗೆ ಹಾಕೊಂಡ್ಬಿಡಿ ಅಣ್ಣ. ನನ್ನ ಎದುರಿಗೆ ನಿಂತ್ಕೊಂಡಿದ್ದಿ ನಾನೇ. ಅಣ್ಣನ ಮೇಲೆ ಹೇಗ್ ಹೋಗ್ತೀಯ ಅಂತ ಪೊರ್ಕೆ ತಗೊಂಡ್ ಬುದ್ಧಿ ಕಲಿಸ್ಬೇಕಾಗಿತ್ತವ್ವ ನಿನ್ನ ಗಂಡನಿಗೆ. ಆಯ್ತು ನಡಿಯವ್ವ, ನಿನ್ನ ಗಂಡನ್ ಕಳಿಸು. ಸರಿ ಅಣ್ಣ. ಹೆಂಡ್ತೀನ್ ಕಳ್ಸಿದ್ರೆ ಮಾಫಿ ಸಿಗ್ತದೆ ಅಂದ್ಕೊಂಡ್ಯಾ? ನೋಡು, ಗೊತ್ತಾಗ್ಲಿಲ್ವಾ? ಫೈಟರ್ ಬಾಲ, ಮೆಂಟಲ್ ರಜಾಕ್ ಇಬ್ರು 17 ಜನಕ್ಕೆ ಟಿಕೆಟ್ ಕೊಟ್ಟವ್ರೆ. ಅವರಲ್ಲಿ ಮಂಜಾನು ಒಬ್ಬ. ನಿನಗೂ ಟಿಕೆಟ್ ಕೊಡಿಸ್ಬೇಕು ಅಂತಿದ್ದೆ. ಎಲೆಕ್ಷನ್ 6 ತಿಂಗಳು ಪೋಸ್ಟ್ಪೋನ್ ಆಗ್ಬಿಡ್ತಿತ್ತು ನೋಡು, ಅದಕ್ಕೆ ಉಳ್ಕೊಂಡೆ. ಅಣ್ಣ ನನ್ನ ತಪ್ಪು ಆಗೋಯ್ತಣ್ಣ, ನನ್ನನ್ನು ಕ್ಷಮಿಸ್ಬಿಡೋಣ. ಇನ್ಯಾವತ್ತೂ ಈ ತಪ್ಪು ಕೆಲಸ ಮಾಡಲ್ಲಣ್ಣ. ಅಣ್ಣ ನಿನ್ನ ಕಾಲ್ ಕೊಡೋಣ, ನಿಮ್ಮ ಕಾಲ್ ಹಿಡ್ಕೊಂಡು ಆಣೆ ಮಾಡ್ತೀನಿ ಅಣ್ಣ. ನಾಳೆನೇ ನಿಮ್ಮ ಪರವಾಗಿ ವಿತ್ಡ್ರಾ ಮಾಡ್ಕೋತೀನಣ್ಣ. ಶಂಕರ, ನಾಳೆ ಮಂಗಳವಾರ ಬೇಡ, ನಾಡಿದ್ದು ಬುಧವಾರ ವಿತ್ಡ್ರಾ ಮಾಡಿಸು. ಸರ್, ಅದು ಎಲೆಕ್ಷನ್ ಮುಗಿಯೋವರೆಗೂ ಬೇರೆ ಎಲ್ಲೂ ಓಡಾಡಬೇಡ, ಎಲೆಕ್ಷನ್ ಕೆಲಸದ ಕಡೆ ತುಂಬ ಗಮನ ಕೊಡು ಅಂತ ಶಂಕರಣ್ಣವರು ಆಮೇಲೆ ದೊಡ್ಡವರು ಹೇಳಿದ್ದಾರೆ ಸರ್. ಹೌದು ಸರ್. ಸರ್, ಸ್ಲಮ್ಗೆ ಹೋಗ್ಲಾ ಸರ್? ಯಾವುದೇ ಕಾರಣಕ್ಕೂ ನೀನು ಸ್ಲಮ್ ಕಡೆ ಹೋಗೋದು ಬೇಡ. ಒಂದು ಕೆಲಸ ಮಾಡು, ನೀನು ಎಲ್ಲಿರ್ತೀಯೋ ಅಲ್ಲೇ ನಿನ್ನ ಹುಡುಗರನ್ನ ಕರ್ಸ್ಕೊಂಡು ಕೆಲಸ ಮಾಡು. ನೀವು ಹೆಂಗೆ ಹೇಳ್ತೀರಾ ಹಂಗೆ ಸರ್. ಶುಕ್ಲಾಜಿ, ಫೈಟರ್ ಬಾಲ, ವಿನಾಯಕ ಸ್ಲಮ್ನಲ್ಲೇ ಇರೋದು. ಇಡೀ ಸ್ಲಮ್ಮು ಇವನು ಹೇಳ್ದಂಗೆ. ಬಾಲ, ಶುಕ್ಲಾಜಿ ಅವ್ರಿಗೆ ನಿನ್ನಿಂದ ಒಂದು ದೊಡ್ಡ ಕೆಲಸ ಆಗಬೇಕು.
ಮಾಡಿಸ್ಕೊಡ್ತೀನಿ ಅಂತ ನಾನು ಪ್ರಾಮಿಸ್ ಮಾಡಿದ್ದೀನಿ. ಅಯ್ಯೋ ನನ್ ಕೇಳೋದೇನಣ್ಣ ನೀವ್ ಹೇಳಿದ್ಮೇಲೆ ಮುಗೀತು. ಎಲೆಕ್ಷನ್ ಮುಗಿಲಿ, ನೀನ್ ನಡಿ. ಬರ್ತೀವಣ್ಣ. ಶುಕ್ಲಾಜಿ, ಅರೇಂಜ್ ಮಾಡಿದ್ದೀರಾ? 10 ಕೋಟಿ ರೆಡಿ ಇದೆ ಸರ್. ಇನ್ 10 ಮುಂದಿನ ವಾರ ಕೊಡಿ. ನಿಮ್ಮ ಒಟ್ಟು ಯಾರಿಗೆ? ನಿಮ್ಮ ಒಟ್ಟು ಯಾರಿಗೆ? ನಿಮ್ ಮನೆ ಒಂದು ಓಟು ಮಿಸ್ ಆಗಬಾರ್ದು. ಎಲ್ಲ ದೊಡ್ಡವ್ರಿಗೆ ಹಾಕ್ಬೇಕು. ಆಯ್ತ್ರಪ್ಪ. ಮೆಹಮೂದ್ ಲೇಲೆ ಪೈಸೆ. ठीक है भैया. ಸೆಲ್ವಂ, ಇಡೀ ಏರಿಯಾ ಓಟು ಬಾಲಣ್ಣ ಹೇಳಿದವ್ರಿಗೆ ಹಾಕ್ಬೇಕು. ಈ ಸಲ ದೊಡ್ಡವರು 1 ಲಕ್ಷ ಡಿಫ್ರೆನ್ಸ್ ಅಲ್ಲಿ ಗೆಲ್ತಾರೆ ಬಾಲಣ್ಣ. ಲೋ, ಏನ್ ಎಲೆಕ್ಷನ್ ಅಂದ್ರೆ ಏನ್ ಹುಡುಗಾಟ ಅಂತ ತಿಳಿದಿದೀಯ ನೀನು? ಹಬ್ಬ ಅಂದ್ರೆ 50,000 ಅಷ್ಟೇ. 20,000 ಬೆಟ್ಸು ಕಟ್ತ್ಯಾ? 20,000 ಏನೋ, 40,000 ಕಟ್ತೀನಿ. ನೀನೇನಂತೀಯ ಬಾಲ? ನಾನೇನು ಅನ್ನೋದಿಲ್ಲ, ಸುಮ್ಮನೆ ನೋಡ್ತಾ ಇರ್ತೀನಿ. ಕೊನೆ ಸುತ್ತಿನ ಎಣಿಕೆಯ ನಂತರ ಪ್ರಸಾದ್ ನಾಯ್ಕ್ ರವರು 1,02,465 ಮತಗಳ ಭಾರಿ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಎಲ್ಲ ನಮ್ಮ ಹುಡುಗ್ರೆ ಅಣ್ಣ. ಒಬ್ರೊಬ್ರು ಎಷ್ಟು ಕೆಲಸ ಮಾಡಿದಾರೆ ಅಂದ್ರೆ ಹಗಲು ರಾತ್ರಿ ನಿದ್ದೆ ಕೆಟ್ಟವ್ರಣ್ಣ. ನೀವು ಒಂದು ಮಾತು ಹೂ ಅಂದ್ರೆ ಅಣ್ಣವ್ರ ಅಣ್ಣವ್ರು ನೀವು ಒಂದು ಮಾತು ಹೂ ಅಂದ್ರಣ್ಣ, ಇಷ್ಟು ಜನ ಸೇರಿ ನಿಮ್ಗೆ ಪ್ರಾಣ ಕೊಡ್ತೀವಿ ನಾವು. ನೋಡೋ ದಡ್ಡ, ನೀನು ಇಲ್ಲಿರೋವಾಗ ನಿನ್ನ ಹುಡುಗರು ನನ್ ನೋಡ್ಬೇಕು ಅಂದ್ರೆ ನಾನು ಬರ್ದೇ ಇರ್ತೀನ? ನೋಡ್ರಪ್ಪ, MLA ನಾನಲ್ಲ, ಬಾಲ MLA. ಬಾಲ್ನಿಂದಾನೆ ನಾನು ಗೆದ್ದಿದ್ದು. ಬಾಲ, ಯಾರು ಏನ್ ಕೇಳ್ತಾರೆ ಕೊಡ್ಸು. ರೆಡಿ ಅದು ಅಣ್ಣ, ನಾನು ಮರ್ತಿದ್ದೆ. ಅದೇ ನಮ್ಮ ಎಲೆಕ್ಷನ್ ಅಲ್ಲಿ ಕಳ್ಳೋಟಾಕ ಅದಕ್ಕೆ ತುಂಬಾ ಸಹಾಯ ಮಾಡ್ತೇನೆ ಅಂತ ಹೇಳಿದ್ನಲ್ಲ, ತುಂಬಾ ಒಳ್ಳೆ ಮನುಷ್ಯ. ಏನ್ ಹೆಸರು? ಬಾಬು ಅಂತ. ಬಾಬು? ಬಾರ ಅಣ್ಣ, ಮಣಿ ಅಂತ. ತುಂಬಾನೇ ಒಳ್ಳೆ ಹುಡುಗ. ನಮ್ ಇಡೀ ಸ್ಲಮ್ ಇನ್ಚಾರ್ಜ್ ಇವನ್ಗೆ ಬಿಟ್ಕೊಟ್ಬಿಟ್ಟಿದ್ವಿ ಅಣ್ಣ. ನೀವು ಬರೀ MLA ಆಗಿದ್ರೆ ಸಾಕಾಗಲ್ಲ ಅಣ್ಣ, ಒಂದ್ ಸಲಾನಾದ್ರೂ ಮಿನಿಸ್ಟರ್ ಆಗ್ಬೇಕಣ್ಣ. ಮಿನಿಸ್ಟರ್ ಅಲ್ಲ ಅಣ್ಣ, CM ಆಗ್ಬೇಕು. ಆಮೇಲೆ ಒಂದಪ್ಪನಾರು ನಮ್ ದೇವೇಗೌಡ್ರ ತರ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಣ್ಣ. ನೀವೆಲ್ಲ ಹೀಗೆ ಇರಿ, ಒಂದಲ್ಲ ಒಂದಿನ ಆದ್ರೂ ಆಗಬಹುದು. ಏನಂದ್ರೆ ನಿನ್ನ ಹೆಸರು? ಮಣಿ ಅಣ್ಣ. ಬಾಲ ಅಣ್ಣ, ಏನಣ್ಣ? ಹುಡುಗರನ್ನ ಚೆನ್ನಾಗಿ ಇಟ್ಕೊಂಡಿದ್ಯಾ? ಅವ್ರು ಏನ್ ಕೇಳ್ತಾರೋ ಅದನ್ನೆಲ್ಲ ಕೊಡ್ಸು. ಶಂಕರ, ಆಯ್ತು ಗುರು. ಪೌಡರ್ಸ್ ಬಕೆಟ್ ಹೋಗಿದೆಯಲ್ಲ, ಕುಡಿಯೋಗು. ಕ್ಯಾರೇ MLA ಬಾಲ. ಸಚಿವ ಪದವಿಗಾಗಿ ರಾಮನಾಥ್ ರೆಡ್ಡಿ ಮತ್ತು ಪ್ರಸಾದ್ ನಾಯ್ಕ್ ಅವರ ಭಾರಿ ಪೈಪೋಟಿ ನಡೆಯುತ್ತಿದೆ. ಇಲ್ಲ, ಆಂಧ್ರ ಮೂಲಗಳ ಎಂಪಿಗಳು ನನಗೆ ಚಾನ್ಸೇ ಇಲ್ಲ ಎಂಬ ವದಂತಿಗಳಿವೆ. ಆ ಕಚಡ ನನ್ನ ಮಗ ರಾಮನಾಥ್ ರೆಡ್ಡಿ ಆಂಧ್ರ ಎಂಪಿಗಳನ್ನು ಕಟ್ಕೊಂಡು ಹೈಕಮಾಂಡ್ ಮೇಲೆ ಪ್ರೆಷರ್ ಹಾಕಿಸ್ತಾ ಇದ್ದಾನೆ. ನಂಗೆ ಚಾನ್ಸೇ ಇಲ್ಲ, ಸಾಧ್ಯ ಇಲ್ಲ. ಆ ರಾಮನಾಥ್ ರೆಡ್ಡಿ ಇರೋವರೆಗೂ ನನಗೆ ಅವಕಾಶ ಸಿಗೋದೇ ಇಲ್ಲ. ಪ್ರಸಾದ್, ಈ ಸಲ ನೀವು ಮಿನಿಸ್ಟರ್ ಆಗೋದು ಗ್ಯಾರಂಟಿ. ಏನ್ ಹೇಳ್ತಾ ಇದೀಯಾ? ಗಾಂಧಿ ಪ್ರತಿಮೆಗೆ ಶೂಸ್ ಹಾಕೊಂಡು ಹಾರ ಹಾಕಿದ್ ರಾಮನಾಥ್ ರೆಡ್ಡಿಗೆ ಹೆಸರಿನಲ್ಲಿ ನಗರಾಭಿವೃದ್ಧಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಅವರೊಂದಿಗೆ ಶ್ರೀ ವಸಂತ್ ಕುಮಾರ್ ಪಾಟೀಲ್, ಬಾಬು ಪ್ರಸಾದ್ ಕುಲಕರ್ಣಿ ಮತ್ತು ಇತರರು ಪ್ರಮಾಣ ವಚನ ಸ್ವೀಕರಿಸಿದರು. ಶಾಂತು, ನಮ್ಮ ಕಾಲೇಜ್ ಲೈಫ್ ನೆನೆಸ್ತಾರ. ಈ ಮೊದಲನೇ ಬೆಂಚಲ್ಲಿ ಕೂತ್ಕೊಂಡವರು
ಡಾಕ್ಟ್ರು, ಇಂಜಿನಿಯರು, ಅದು ಇದು ಅಂತ ಪ್ರೊಫೆಷನಲ್ಗಳಾದ್ರು. ಈ ಮಧ್ಯದ ಬೆಂಚಲ್ಲಿ ಕೂತಿರೋರು ನಮ್ಮ ತರ ಏನೇನೋ ಆಗ್ಬಿಟ್ರು. ಈ ಕೊನೆ ಬೆಂಚಲ್ಲಿ ಕೂತವರು ಏನಾದ್ರು ಹೇಳ್ರಯ್ಯ ಧರ್ಮ ನಾಯ್ಡು. ಅದೇನು ಅಂತ ನೀನೇ ಬಗಳು. ಕೊನೆ ಬೆಂಚಲ್ಲಿ ಕೂತ್ಕೊಳ್ತಿದ್ದಂತ ನಮ್ಮ ಪ್ರಸಾದ್ ನಾಯಕ್ ನಮ್ತವ್ರು ರಾಜಕೀಯಕ್ಕೆ ಸೇರಿ ಮಂತ್ರಿಗಳಾದ್ರು. ಕರೆಕ್ಟ್ ಆಗಿ ಹೇಳಿದೆ ಲಿಂಗೇ ಸರ್. ನಾನ್ ಮಾತ್ರ ನನ್ನ ಮಗಂಗೆ ಹೇಳ್ಬಿಟ್ಟಿದ್ದೀನಿ, ಲೋ ನನ್ನ ಮಗನೇ, ನೀನೇನಾದ್ರೂ ಮುಂದೆ ಬೆಂಚಲ್ಲಿ ಕೂತ್ಕೊಂಡ್ರೆ ರ್ಯಾಂಕ್ ಬಂದ್ರೆ ಬೂಟಲ್ಲಿ ಹೊಡಿತೀನಿ ಅಂತ. ಅವನ್ ಕೊನೆ ಬೆಂಚಲ್ಲೇ ಕೂರ್ಬೇಕು, ನಾಯಕರ ತರ ಲೀಡರ್ ಆಗ್ಬೇಕು. ಒಳ್ಳೆ ನನ್ನ ಮಗ ಕಣ ನೀನು. ಇರ್ಲಿ ಈಗ ಈ IPS ನೋಡ್ನ ನಮ್ ಕಂಟ್ರೋಲ್ ಇಟ್ಕೊಂಡು ಗುಮ್ಬೇಕು. ಏನಂತೀಯ ಶಾಂತು? ನಮ್ ಪ್ರಸಾದಿಗೆ ಹೇಳಿ ನಾವು 5 ಜನ DCPಗಳಿಗೆ ಟ್ರೈ ಮಾಡಿದ್ರೆ ಅಟ್ಲೀಸ್ಟ್ ಯಾರಾದ್ರೂ ಇಬ್ಬರಿಗಾದ್ರೂ ಹಾಕ್ಸ್ಕೋಬಹುದು. ಆದ್ರೆ ಒಂದು, ಯಾವುದೇ ಕಾರಣಕ್ಕೂ ಈ ನಾರ್ತ್ ಇಂಡಿಯನ್ಸ್ ನ ಮಾತ್ರ ಹಾಕ್ಸ್ಕೋಬಾರ್ದು. ಯಾಕೆಂದ್ರೆ ಬಲ್ಲರ್ ಮಕ್ಳವ್ರು ಕೆಲಸ ಆದ್ಮೇಲೆ ನಮಗೆ ಕೈ ಕೊಟ್ಬಿಡ್ತಾರೆ. ನೋಡ್ರಿ ಹೋಗೋಣ. ಲೋ ಶಾಂತು, ಇನ್ನೇನಪ್ಪ ನಿಂದು? ಅದೇ ಕಣಪ್ಪ ಸಂಪತ್ತು, ನಮ್ ಕಮ್ಮನಹಳ್ಳಿ ಸಂಪತ್ತು. ಅದೇ ಬನ್ನೇರ್ಘಟ್ಟ ಪ್ರಾಪರ್ಟಿದು ಅದೇ ಸುರೇಶ್ ಜೈನ್ ಅಗ್ರಿಮೆಂಟ್ ಆಗ ಇಲ್ವಲ್ಲಪ್ಪ. ಯಾರಾದ್ರೂ ಇಬ್ರು ಪಂಟ್ರನ್ನ ಕಳಿಸಿ ಆ ಸಂಪತ್ಕೊಂದು ಆವಾಜ್ ಹಾಕ ಕೇಳು. ಬೇಕಿದ್ರೆ ನಾನ್ ನೋಡ್ಕೋತೀನಿ. ನಮ್ಮ ಹತ್ರ ಅಂತ ಒಳ್ಳೆ ಪಂಟ್ರು ಯಾರನ್ನ ಇದ್ದಾರೆ? ನೀವೇ ಆ ಬಾಲನ್ ಕಳ್ಸ್ಬಿಟ್ರೆ ಹೆಂಗೆ? ಬಲ್ಲನ್ ಮಕ್ಳು ಕಟ್ರೋ ನೀವು ಎಲ್ಲ ನನ್ನ ತಲೆಗೆ ಕಟ್ಬಿಡ್ತಾ ಇದ್ರಾ? ರೆಡಿ? ಯಾಕೆ ಹೆಂಗಿದ ಮೈಗೆ? ರಜು, ಇದ್ ನೋಡ ಇಲ್ಲಿ ಹೆಂಗೆ ಪಳ 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 ಅಂತ ಹೊಳಿತೈತೆ. ಇದನ್ನ ಹಂಗೆ ತಗೊಂಡೋಗಿ ಈ ಹೊಟ್ಟೆ ಒಳಗಡೆ ಇಳಿಸಿದ್ರೆ ಏನಾಗ್ಬೋದು ರಜ್ಜು? ಬೇಗ ಬೋಟಿ ಎಲ್ಲ ಹೊರಗಡೆ ಬರ್ತದೆ. ಸಂಪತ್ತು, ಕಮ್ಮನಹಳ್ಳಿ ಸಂಪತ್ತು, ಇಡೀ ಬನ್ನರ್ಘಟ್ಟ ಏರಿಯಾನೇ ನಿಂದು ಅಂತಾರಲ್ಲ. ನಿಮ್ಗೆ ಯಾರೋ ಸುಳ್ಳು ಹೇಳಿದ್ದಾರೆ. ನಾನು ಯಾರಿಗೂ ಅನ್ಯಾಯ ಮಾಡ್ದೋನಲ್ಲ, ಪ್ಲೀಸ್. ಅವ್ರ ಹತ್ರ ಹೋಗಿದ್ಯಾ? ಇಲ್ಲ, ನಾನೆಲ್ಲೂ ಹೋಗಿಲ್ಲ. ತಿರುಪತಿಗೆ ತಿಮ್ಮಪ್ಪನ ಹತ್ರ ಅಂತ ಹೇಳಿದ್ದು ಪ್ಯಾಡು. ತಿಂಗಳಿಗೆ ಒಂದ್ಸರಿನಾದ್ರೂ ಹೋಗ್ತೀನಿ. ತಿಂಗಳಿಗೆ ಒಂದ್ಸತಿನಾದ್ರೂ ತಿರುಪತಿಗೆ ಹೋಗ್ತೀಯ, ಮತ್ ನಮ್ಮ ಹತ್ರ ಯಾಕೆ ಬರ್ಲಿಲ್ಲ? ನೀವ್ ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ. ತಯಾರಿಕಿ ನಾವ್ ಯಾರು ಅಂತ ಗೊತ್ತಿಲ್ಲ, ತಿಮ್ಮಪ್ಪ ಗೊತ್ತು, ರೌಡಿಗಳು ಗೊತ್ತಿಲ್ವಾ? ಬಾಲ ಫೈಟರ್ ಬಾಲ 18 ಜನ ನಿನ್ನಂತವ್ರನ್ನ ತಿಮ್ಮಪ್ಪನ್ ಪಾದಕ್ಕೆ ವಿಸಾ ಕೊಟ್ಟು ಕಳ್ಸಿದಾನೆ. ಸರ್, ರಜಾಕ್, ಮೆಂಟಲ್ ರಜಾಕ್, ಹೊರಗಡೆ ಕೂತವರಲ್ಲ ಚೋಟಾ ರಾಜನ್, ಅವ್ರ ಕಡೆಯಿಂದ ನಮ್ಗೆ ಸಪ್ಲೈ ಮಾಡ್ತಾ ಇರ್ತಾನೆ. ಅವನು ಪಾಸ್ಪೋರ್ಟ್ ಕೊಟ್ಮೇಲೆ ನಾನು ವೀಸಾ ಕೊಡೋದು. ಸರ್, ದಯವಿಟ್ಟು ನಾನು ಬಿಟ್ಬಿಡಿ, ನನ್ನನ್ನೇನು ಮಾಡಬೇಡಿ. ನಾನು ಮಕ್ಕಳೊಂದಿಗ ನೀವೇನು ಹೇಳ್ತೀರೋ ಅದು ಮಾಡ್ಕೊಡ್ತೀನಿ. ನಿನಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ಅಲ್ಲ? ಮಕ್ಕಳೊಂದಿಗ ನೀನು ನಿನ್ ಮಕ್ಕಳು ನಾವೇನು ಮಾಡಲ್ಲ. ಬನ್ನರ್ಘಟ್ಟ ರೋಡಲ್ಲಿ ಸುರೇಶ್ ಜೈನ್ಗೆ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾರೆ ಜಾಗ, ಅದನ್ನ ರಿಜಿಸ್ಟರ್ ಮಾಡ್ಕೊಟ್ಬಿಡು. ಆಮೇಲೆ ನಿನ್ ಮಕ್ಕಳ ಜೊತೆ ಆರಾಮಾಗಿ ಆಟ ಆಡ್ಕೊಂಡಿರ್ಬೋದು. ನನ್ನ ಲೈಫಲ್ಲೇ ನನ್ನನ್ನು ಯಾರು ಈ ತರ ಎದುರಿಸಿರ್ಲಿಲ್ಲ ಸರ್. ನನ್ನ ಕಾರಲ್ಲೇ ನನ್ನ ಆ ಕಡೆ ಒಬ್ಬ ಈ ಕಡೆ ಒಬ್ಬ ಹಾಕೊಂಡು ಹಿಂಸೆ ಮಾಡ್ಬಿಟ್ರು ಸರ್. ಮುಗಿಸೇ ಬಿಡ್ತಾರೆ ಅನ್ಕೊಂಡ್ಬಿಟ್ಟಿದ್ದೆ. ತುಂಬಾ ಗೊಳಕೊಂಡ್ಬಿಟ್ರು ಸರ್ ನನ್ನ. ಫೈಟರ್ ಬಾಲ, ಮೆಂಟಲ್ ರಜಾಕ್. ಬಾಲ ಈ ಕ್ರಿಮಿನ ನಾನೇ ಗಡಿಪಾರ್ ಮಾಡಿದ್ದೆ. ಈಗ ಮತ್ತೆ ಸಿಟಿ ಕಾಲಿಟ್ಟಿದಾನ. ಈ ರಜಾಕ್ ನೋಡಕ್ ಹೇಗಿದ್ದಾನೆ? ಅವನ್ ತರಾನೆ
ಗುಂಡು ಕಲ್ಲಿದ್ದಂಗೆ ಇದ್ದಾನೆ ಸರ್. ದಾವೂದ್ ಮತ್ತು ರಾಜನ್ ಗುಂಪುಗಳಿಗೆ ವೆಪನ್ ಸಪ್ಲೈ ಮಾಡುತ್ತಿದ್ದಾನೆ. ಓಹೋ ಅಲ್ರಿ, ಆ ಸುರೇಶ್ ಜೈನ್ಗೆ ನಿಮ್ ಪ್ರಾಪರ್ಟಿನ ರಿಜಿಸ್ಟರ್ ಮಾಡ್ಕೊಡಕ್ಕೆ ಏನ್ರಿ ನಿಮ್ಗಳು? ಹಾಗಲ್ಲ ಸರ್. ನೀವು ಲಿಟಿಗೇಷನ್ ಕ್ರಿಯೇಟ್ ಮಾಡ್ಬಿಡಿ. ರೌಡಿಗಳು ನಿಮ್ಗೆ ಧಮಕಿ ಹಾಕ್ತಾರೆ. ನಾವು ನಮ್ ಜೀವನ ಕೈಲಿ ಇಟ್ಕೊಂಡು ಅವ್ರ ಬೆನ್ನಿಂದ ಬೀಳ್ಬೇಕು. ನಿಮ್ಮಂತವ್ರಿಂದನೇ ರೀ ಸಿಟಿ ಹಾಳಾಗ್ತಾ ಇರೋದು. ಹಾಗಲ್ಲ ಸರ್, ಅವನು ಬಿಸ್ನೆಸ್ ಮ್ಯಾನ್, ನಾನು ಬಿಸ್ನೆಸ್ ಮ್ಯಾನ್. 4 ತಿಂಗಳಲ್ಲಿ ರಿಜಿಸ್ಟರ್ ಮಾಡಿಸ್ಕೊತೀನಿ ಅಂತ ಸುರೇಶ್ ಜೈನ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದ. 1.5 ವರ್ಷ ಆಗೋಯ್ತು ಸರ್. ಈಗ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಹಳೆ ರೇಟ್ಗಿಂತ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಡಿ ಅಂದ್ರೆ ಕೇಳ್ತಾ ಇಲ್ಲ. ಸುಮ್ನೆ ತರಲೆ ಮಾಡ್ತಾ ಇದ್ದಾನೆ ಸರ್ ಅವನು. ಆಯ್ತ್ರಿ, ನಾನು ಅವನ ಕರೆಸ್ತೀನಿ. ಒಟ್ಟು ಎಷ್ಟು ಸ್ಕ್ವೇರ್ ಫೀಟ್ ಅಂದ್ರಿ? 3,40,000. ಸ್ವಾಮಿ 2 ಕಾಫಿ ತೊಂಬ. ಆಯ್ತು ಸ್ವಾಮಿ. ಸ್ಕ್ವೇರ್ ಫೀಟ್ಗೆ 1,000 ಹೆಚ್ಚಿಗೆ ಕೊಡಿಸ್ಬಿಡಿ ಸರ್, ಸಾಕು. ಅಂದ್ರೆ 34 ಕೋಟಿ ಹೆಚ್ಚಿಗೆ. ಮಾಡ್ಸೋಣ. ಸಂಪತ್, ನಮ್ಗೇನ್ರಿ? ತಗೊಳ್ಳಿ ಸರ್, ಎಷ್ಟು ಬೇಕು ಕೇಳಿ. ನಿಮಗಿಲ್ಲ ಅನ್ನಕ್ಕಾಗತ್ತಾ? ನಿಮ್ಗೇನ್ ಬೇಕು ಕೇಳಿ ಸರ್. ಒಂದ್ 2 ಕೋಟಿ ಕ್ಯಾಶ್ ಕೊಡಿ. ನನ್ನ ಬಾಮೈದನ ಹೆಸರಲ್ಲಿ ಒಂದು BMW ಕಾರ್ ಕೊಡಿಸ್ಬಿಡಿ. ಆಗ್ಬೋದಾ? ಆಯ್ತು ಸರ್. ಈ ಪಿಟಿಷನ್ನ ಹಾಗೆ ಇಟ್ಕೊಳ್ಳ ಇಲ್ಲ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಲಾ? ಅಯ್ಯೋ, ಹಾಗೆ ಮಾಡ್ಬಿಟ್ಟಿರ ಸರ್. ಕಂಪ್ಲೇಂಟು ಅಂದ್ರೆ ಎಲ್ಲ ರೌಡಿಗಳು ನನ್ನ ಮೇಲೆ ಬಿದ್ದ್ಬಿಡ್ತಾರೆ ಅಷ್ಟೇ. ಸುಮ್ಮನೆ ಇಟ್ಕೊಂಡಿರಿ ಸರ್. ಅವರಿಬ್ರು ಏನಾದ್ರು ಕೈಗೆ ಸಿಕ್ಕರೆ ಅವ್ರ ನಡ ಮುರಿದು ಯಾವತ್ತು ನನ್ನ ತಂಟೆಗೆ ಬರ್ದಿದ್ದಾಗ ಮಾಡ್ಬಿಡಿ ಸರ್. 1 ವಾರದಲ್ಲಿ ರಿಜಿಸ್ಟರ್ ಮಾಡಿಸ್ಕೊಟ್ಬಿಡಿ ಸರ್, ಕೈ ತೊಳ್ಕೊಂಡ್ಬಿಡ್ತೀನಿ. ಆಯ್ತ್ರಿ ಸಂಪತ್. ಥ್ಯಾಂಕ್ ಯು ಸರ್. ನೀವು ಹೊರಡಿ. ಬರ್ತೀನಿ ಸರ್. ರಾಮ್ಲಿಂಗು, ಏನ್ ಶಾಂತು? ಸಂಪತ್ ಬಂದಿದ್ದ. ಸ್ಕ್ವೇರ್ ಫೀಟ್ಗೆ 1,000 ರೂಪಾಯಿ ಜಾಸ್ತಿ ಕೇಳ್ತಾ ಇದ್ದಾನೆ. ನೀನೊಂದು ಕೆಲಸ ಮಾಡು, ಆ ಜೈನ್ ಹತ್ರ ಮಾತಾಡಿ 1,300 ಕೊಪ್ಸು. 300 ಅಂದ್ರೆ 10 ಕೋಟಿ ಚಿಲ್ಲರೆ ನಮ್ಗಿರ್ಲಿ. ಓಕೆ? ಬಾಲಾ, ನಮಸ್ಕಾರ ಸರ್. ಸಂಪತ್ತ ಬಹಳ ಚೆನ್ನಾಗಿ ದಾರಿ ತಂದಿದ್ಯಾ. ಗುಡ್. ನೀನು ಡೀಲ್ ಹ್ಯಾಂಡಲ್ ಮಾಡೋದನ್ನ ಕಲ್ತು ಬಿಡ ಕಣ. ಬೆಳಿತೀಯ, ಚೆನ್ನಾಗಿ ಬೆಳಿತೀಯ. ಕೀಪ್ ಇಟ್ ಅಪ್. ಬಾಲಾ, ಟಿವಿಲೆಲ್ಲ ನಿಮ್ ದೊಡ್ಡೋರ್ದೇ ಸುದ್ದಿ. ಮತ್ತೆ ದೊಡ್ಡೋರ್ ಅಂದ್ಮೇಲೆ ಯಾವಾಗ್ಲೂ ದೊಡ್ಡೋರೇನೆ. ಅದು ಬಾಲಾ, ಅವ್ರ ಮಿನಿಸ್ಟರ್ ಆದ ತಕ್ಷಣ ನೀನ್ ಗಡಿಪಾರ್ ಕ್ಯಾನ್ಸಲ್ ಆಗತ್ತೆ ಅಂತ ಹೇಳ್ತಿದ್ದೆ. ಹೌದು ಹೇಳ್ದೆ. ಅದೇನ್ ಬಿಡ, ಬೇಕು ಅನಿಸ್ದಾಗ ನಾನೇ ಹೋಗಿ ಅವನ್ನ ಕದ್ ನೋಡ್ಕೊಂಡ್ ಬರ್ತೀನಲ್ಲ. ಈಚೆಗ್ ನೀನ್ ಅದು ಮಾಡ್ತಾ ಇಲ್ಲ. ಪಾರ್ವತವ ಹೇಳ್ತಾ ಇದ್ರು, ಬಾಲಾ ಕದ್ದು ಗಿದ್ದು ಹೋಗೋ ಮಾತೆಲ್ಲ ಇನ್ಮೇಲಿಂದ ಬೇಡ. ಅದ್ ಏನಿದ್ಯೋ ಅದೆಲ್ಲ ಮುಗಿಸ್ಕೊಂಡ್ ಬಂದ್ಬಿಡು. ನನ್ನ ಯಾವಾಗ ಕರ್ಕೊಂಡು ಹೋಗ್ತೀಯ ಸ್ಲಮ್ಗೆ? ಒಂದ್ 3-4 ದಿನ ಆಗ್ಲಿ ಬಿಡು. ದೊಡ್ಡವ್ರಿಗೆ ತುಂಬಾ ಕೆಲಸ ಇವಾಗ. ಫುಲ್ ಬ್ಯುಸಿ ಆಗಿರ್ತೀನಿ.